ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ನಮ್ಮ ಕರ್ನಾಟಕದ, ಅದು ಉತ್ತರ ಕರ್ನಾಟಕದ, ಅದು ಹಾವೇರಿ ಜಿಲ್ಲಾ, ಹಾವೇರಿ ಜಿಲ್ಲಾ ಯಾಲಕ್ಕಿ ಕಂಪು, ಯಾಲಕ್ಕಿ ಕಂಪು ಸರ್ವಜ್ಞನ ಒಂದು ನೆಲೆಬೀಡಾದಂಥ ಈ ಒಂದು ಕುಮಾರಸ್ವಾಮಿ ಶಿವಯೋಗಿಗಳ ಒಂದು ಗದ್ದಿಗೆ, ಪುಟ್ಟರಾಜ ಗವಾಯಿಗಳ ಒಂದು ಗದ್ದಿಗೆ, ಪಂಚಾಕ್ಷರಿ ಗವಾಯಿಗಳ ಒಂದು ಗದ್ದಿಗೆ, ಮತ್ತು ಈ ಗಂಗೂಬಾಯಿ ಸಂಗೀತ ಗಂಗೂಬಾಯಿ ತಾಯಿಯ ಒಂದು ಗದ್ದಿಗೆ, ಮತ್ತು ಈ ಒಂದು ಸಂತ ಶಿಶುನಾಳ ಶರೀಫ ಶಿವಯೋಗಿ ಆಗಿರಲಿ, ಆಮೇಲೆ ಕಾದರ್ಲಿಂಗ ಆಗಿರಲಿ, ಜಗತ್ತಿಗೆ ಜಗದ್ಗುರು ಗೋವಿಂದ ಭಟ್ರಾಗಿರಲಿ, ಮತ್ತು ಈ ಇಂಥ ಒಂದೊಂದು ಇತಿಹಾಸ ಹೊಂದಿದಂಥ ಈ ಒಂದು ಹಾವೇರಿ ಜಿಲ್ಲಾ, ಅದು ಹಾನಗಲ್ ತಾಲೂಕು ಕತ್ರಿಕೊಪ್ಪದ ಒಬ್ಬ ಕುರುಬಕುಲದ ರೇವಣ ಸಿದ್ಧನ ಮಗ. ಅದು ಕುರಿ ಕಾಯೋ ಕುರುಬರ ಹುಡುಗ. ಯಾರೇ ಕುರಿ ಕಾಯಲಿ ಅವನಿಗೆ ಕುರುಬ ಗೌಡ ಅಂತ ಕರೀತಾರೆ. ಹಾಗೆ ಸಿಗ್ಲಿ ಬಶ್ಯಾ ಈ ಒಂದು ಕುರಿ ಕಾಯೋ ನಾಯಕ ಇವತ್ತು ಗಾಯಕ ರೂಪದಲ್ಲಿ ಹೀರೋ ಆಗಿದ್ದಾನೆ. ಅದು ಯಾರಂದ್ರೆ ಬಾಳು ಬೆಳಗುಂದಿ. ಈ ಗುಂದ ಅನ್ನೋಂಥ ಇತಿಹಾಸ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ಸಿಗ್ಲಿ ಬಸ್ಸಿನ ನಂತರ 3 ತಿಂಗಳ ಬಂದು ಟ್ರೈನಿಂಗ್ ಕಲೀರಿ. ಗುಂದಿ ಅನ್ನೋಂಥ ಇತಿಹಾಸ, ಗುಂದಿ, ಆಮೇಲೆ ಗುಂದ ಅನ್ನೋಂಥ ಇತಿಹಾಸ ಏನಿದಾವಲ್ಲ, ಅವಕ್ಕೊಂದೊಂದು ಇತಿಹಾಸ ಇದೆ. ಅದಕ್ಕೆ ಮುಳುಗುಂದ, ನೀಲಗುಂದ, ನವಲಗುಂದ, ನರಗುಂದ, ಹುನಗುಂದ, ಮತ್ತು ಈ ಅಕ್ಕಿಗುಂದ, ಈ ಬೆಳಗುಂದ, ಈ ಅನ್ನೋಂಥ ಏನು ಇತಿಹಾಸ ಅದಾವಲ್ಲ, ಹೆಸರು ಲಾಸ್ಟ್ ಗುಂದಿ ಅನ್ನೋದು, ಇವಕ್ಕೊಂದು ಇತಿಹಾಸ. ಗುಂದ ಅಂದರೆ ರಾಶಿ. ಅದು ಎಷ್ಟು ಎತ್ತರ ಬೆಳೆದ್ರೂ ಅದು ಅನ್ನದ ರಾಶಿನ. ಅದು ಮಲ್ಲಯಜ್ಜನ ರಾಶಿ. ಅದು ಶರಣಿ ಅಕ್ಕಮಹಾದೇವಿ, ಹೇಮರೆಡ್ಡಿ ಎಲ್ಲಮ್ಮನ ಒಂದು ಜೋಳಿಗೆ ಒಳಗೆ ಆ ರಾಶಿ. ಅಂಥ ಒಂದು ಇತಿಹಾಸ ಹೊಂದಿದಂಥ ಕತ್ರಿಕೊಪ್ಪದ ಗ್ರಾಮದ ಬಾಳು ಬೆಳಗುಂದಿ, ಚಿಕ್ಕ ವಯಸ್ಸು, ಒಳ್ಳೆ ತಲೆ, ಚುರುಕು ಹುಡುಗ, ಒಳ್ಳೆ ಹ್ಯಾಂಡ್ಸಮ್, ಅಷ್ಟೇ ಚತುರ, ಅಷ್ಟೇ ಅಭಿಮಾನಿಗಳನ್ನು ಹೊಂದಿದಂಥ ಇತಿಹಾಸಗಾರ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕಾಲ ಒಳ್ಳೆ ಒದಗಿ ಬಂದಾಗ ಅದನ್ನು ಉಪಯೋಗ ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಂಡ್ರೆ ಅವನು ಬಾಳು ಬೆಳಗುಂದಿ. ನಮ್ಮ ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಚೀಲೂರು ಗ್ರಾಮದ ಸೈಲೆಂಟ್ ಹನುಮಂತ, ಸೈಲೆಂಟ್ ಸುನೀಲ್ ಅಲ್ಲ, ಸೈಲೆಂಟ್ ಹನುಮಂತ. ನೋಡಿ, ಸೈಲೆಂಟ್ನಲ್ಲಿ ಎಷ್ಟಿದೆ ಅಂದರೆ, ಸೈಲೆಂಟ್ನಿಂದನೇ ವಿಕೆಟ್ ಹೊಡಿತಾರೆ, ಸೈಲೆಂಟ್ನಿಂದನೇ ಜನರ ಮನಸ್ಸು ಗೆಲ್ತಾರೆ. ಹಾಗೆ ಜನರ ಮನಸ್ಸು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಮನಸ್ಸು ಗೆದ್ದಂಥ ನಮ್ಮ ಬಡ್ನಿ ಹನುಮಂತು ಅವ್ರನ್ನ ಬಡ್ನಿ ಹನುಮಂತನ ಹತ್ತಿರದಲ್ಲೇ ನೋಡಿದ್ದೀನಿ. ನಾನು ನನ್ನ ಊರಿಗೆ ಕರೆಸಿದ್ದೀನಿ, ಅವ್ರ ಸಂಗೀತನ ನಾನು ಕೇಳಿದ್ದೀನಿ, ಅವರ ರಾಗಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಅವ್ರ ಸೈಲೆಂಟ್ಗೆ ಒಂದು ಒಳ್ಳೆತನಕ್ಕೆ ನಾನು ಇಷ್ಟಪಡ್ತೀನಿ. ದುರಹಂಕಾರ, ಅಹಂಕಾರ ಯಾವುದೂ ಇಲ್ಲ ಅಂಥ ವ್ಯಕ್ತಿಗೆ ನಮ್ಮ ಹೀರೋ ಸುದೀಪ್ ಸರ್ ಅವರ ಅಭಿಮಾನಿಯಾಗಿ ಸಿಗ್ಲಿ ಬಶ್ಯಾ ಆಗಿ ನಾನು ಉತ್ತರ ಕರ್ನಾಟಕದ ಸೈಲೆಂಟ್ ಹನುಮಂತನಿಗೆ ಈ ಸಲ ಬಹುಮಾನ ಅವರಿಗೆ ಒದಗಬೇಕು. ಯಾಕಂದರೆ ನಾವು ಭಿಕ್ಷೆ ಬೇಡ್ತಾ ಇಲ್ಲ, ಯಾವುದು ವ್ಯವಸ್ಥೆಯಲ್ಲಿ ಭಿಕ್ಷೆ ಬೇಡಂಥ ಮಂದಿ ಉತ್ತರ ಕರ್ನಾಟಕದವ್ರಲ್ಲ. ಯಾಕಂದರೆ ದಕ್ಷಿಣ ಕರ್ನಾಟಕನೂ ಒಂದು ಕಣ್ಣು, ಉತ್ತರ ಕರ್ನಾಟಕನೂ ಒಂದು ಕಣ್ಣು. ಸರ್ವಜ್ಞನ ನನಗೆ ತಂದೆ, ಅಕ್ಕಮಹಾದೇವಿನ ನನಗೆ ತಾಯಿ. ಹಂಗೆ ನಾನು ದಕ್ಷಿಣ ಉತ್ತರ 2 ಕಣ್ಣು ಅಂತ ತಿಳ್ಕೊಂಡು ಉತ್ತರದಾಗ ಹುಟ್ಟಿ ದಕ್ಷಿಣದಾಗ ಮದುವೆ ಆಗಿ
ಇವತ್ತು ಈ ಶಿಗ್ಲಿ ಬಸ್ಯ ರಾಮ್ ಇದ್ದ ಗ್ರಾಮದ ರಹೀಮ್ ಇರಬೇಕನ್ನೋ ಛಲ ತೊಟ್ಟು ಇವತ್ತು ನಾನು ಈ ಮಾತನ್ನ ಇಡೀ ಕರ್ನಾಟಕ 6.5 ಕೋಟಿ ಕನ್ನಡಿಗರಲ್ಲಿ ನನ್ನದೊಂದು ಮನವಿ ಏನಪ್ಪ ಅಂದರೆ, ಸುದೀಪ್ ಸರ್ ಈ ಸಲ ಬಿಗ್ ಬಾಸ್ ಮನಿನ ಹನುಮಂತಿಗೆ ಕೊಡಬೇಕು. ಯಾಕಂದರೆ ದರೆಯೊಳಗ ದೀಕ ನಮ್ಮ ಚೀಲೂರು ಗ್ರಾಮ ಚಿಲ್ಲೂರು ಬಡ್ನೆ ಧರೆಯೊಳಗ ದೀಕ ನಮ್ಮ ಚಿಲ್ಲೂರು ಬಡ್ನಿ ಗ್ರಾಮದೋಳು. ಧರೆಯೊಳಗ ದೀಕ ನಮ್ಮ ಚಿಲ್ಲೂರು ಬಡ್ನಿ ಗ್ರಾಮದೋಳು. ತಂದೆ ಸೇವಾಲಾಲ ಅವತಾರ ಗೈದವನೇ, ಗ್ರಾಮದೇವಿ ಮರಿಯಮ್ಮ ನುಡಿದೇವಿ ಇವಳ ನಾಮ. ತಂದೆ ನೀನು ತಾಯಿ ನೀನು ಶರಣು. ಹಾನಗಲ್ ಸದ್ಗುರು. ಹಾಗೆ ಆ ಒಂದು ಸೇವಾಲಾಲ ಮರಿಯಮ್ಮನ ಮಗ ಆದಂಥ ಬಂಜಾರ ಒಂದು ಕುಲದ ಈ ಹನುಮಂತಿಗೆ ಪ್ರಶಸ್ತಿ ಕೊಡಿ. ಯಾಕಂದರೆ ಆತನ ಒಂದು ಇತಿಹಾಸ, ಆತನ ಒಂದು ಮುಗ್ಧ ಮನಸ್ಸು, ಆತನ ಒಂದು ಮುಗ್ಧ ಮಾತುಗಳನ್ನು ಆ ಬಿಗ್ ಬಾಸ್ನಲ್ಲಿ ಇದ್ದವರೇ ಹೇಳ್ತಾರೆ. ಅವ್ರ ಮನಸ್ಸಿನಲ್ಲಿ ಹನುಮಂತಿಗೆ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಕರ್ನಾಟಕದಲ್ಲಿ 180ರಷ್ಟು ಹನುಮಂತ ಫಾಲೋವರ್ಸ್ಗಳು ಜಾಸ್ತಿ ಆಗಿದ್ದಾರೆ. ಆ ಹನುಮಂತಿಗೆ ಅದು ಇತಿಹಾಸ ಕೊಡಬೇಕು. ಎರಡನೇದ್ದು, ಇವತ್ತು ಜಿ ಕನ್ನಡ ಎಲ್ಲ ಹೀರೋಗಳಿಗಿಂತನೂ ಜಿ ಕನ್ನಡ ಇತಿಹಾಸದ ಹೀರೋಗಳ ನನಗಿಷ್ಟ. ಯಾಕಂದರೆ ಜಿ ಕನ್ನಡದವರು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸಂಗೀತ ಗಾಯನ ಲೋಕದಲ್ಲಿ ಕೊಂಡೊಯ್ತಾ ಇದ್ದಾರೆ. ಆ ಒಂದು ಇತಿಹಾಸನ ಒಳ್ಳೆಯ ರೂಪದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಜಿ ಕನ್ನಡದವರು ಶ್ರೀಮಂತ ಬಡವ ಅನ್ನೋಂಥ ಇತಿಹಾಸ ಅವರು ಇಟ್ಕೊಂಡಿಲ್ಲ. ಯಾರು ಒಳ್ಳೆಯ ರೀತಿಯಲ್ಲಿ ಇತಿಹಾಸ ಒಂದು ಜನರ ಮನೋರಂಜನೆಗೆ ಒತ್ತು ಕೊಡ್ತಾರೆ ಅಂಥವ್ರಿಗೆ ಮೊದಲನೇ ಸ್ಥಾನ ಕೊಡೋಂಥ ಈ ಜನ್ನೇಶ್ ಸರ್ ಆಗಿರಲಿ, ಅವರ ಇತಿಹಾಸದ ಫ್ರೆಂಡ್ ಇದ್ದಂಥವರು ಆ 3 ಜನ ಏನಿದಾರಲ್ಲ ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ, ಇವ್ರಿಗಾಗಿರಲಿ. ಆಮೇಲೆ ಮತ್ತು ಆ ಒಂದು ತಾಯಿ, ಆ ತಾಯಿ ಹೆಸರು ನನಗೆ ನೆನಪಿಗೆ ಬರ್ತಾಯಿಲ್ಲ. ಜಿ ಕನ್ನಡ ಹಾಡನ್ನು ಸಂಗೀತಕ್ಕೆ ಒತ್ತು ಕೊಟ್ಕೊಂಡು ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ನಡೆಸ್ಕೊಂಡು ಬಂದಂಥ ಆ ತಾಯಿಗೆ, ಈ ಶಿಗ್ಲಿ ಬಸ್ಯ ಮತ್ತು ಜಿ ಕನ್ನಡ ಇತಿಹಾಸಕ್ಕೆ ಮತ್ತು ಜಿ ಕನ್ನಡದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಧಾರಾವಾಹಿಗಳನ್ನ ಈ ಶಿಗ್ಲಿ ಬಸ್ಯ ಇವತ್ತು ವೀಕ್ಷಣೆ ಮಾಡ್ತಾ ಇದ್ದಾನೆ. ಎಲ್ಲ ಫಿಲ್ಮ್ಗಳನ್ನ ಬಂದ್ ಮಾಡಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಎಲ್ಲ ಫಿಲ್ಮ್ಗಳು ನಾಶ ಆಗ್ತವೆ. ಇದು ನನಗೆ ಗ್ಯಾರಂಟಿ ಅನಿಸಿತ್ತು. ಯಾಕಂದರೆ ಇವತ್ತು ಫಿಲಮ್ ಅಣ್ಣವರು ಉದಯ್ ಕುಮಾರ ಮತ್ತು ಈ ಕಲ್ಯಾಣ್ ಕುಮಾರ ಮತ್ತು ರಾಜ್ಕುಮಾರ್ ಅವರು ಮೂಡಿ ಬಂದಂಥ ಇತಿಹಾಸದ ಪೌರಾಣಿಕ ಸಾಮಾಜಿಕ ಅನ್ನೋಂಥ ಫಿಲಮ್ಗಳ್ನ ಇವರು ಜಾಗೃತಿ ಮೂಲಕ ಅರಿವು ಮೂಡಿಸ್ತಿದ್ರು. ಜನರು ಅದನ್ನು ತಿಳ್ಕೊಂಡು ನಿಜವಾಗಿ ಸನಾತನ ಇತಿಹಾಸನ ಒಂದು ಫಿಲ್ಮ್ನಲ್ಲಿ ನಾವು ಜಾಸ್ತಿ ಕಂಡು ಹಿಡಿದವರು. ಆದರೆ ಇವತ್ತು ಆ ಸನಾತನ ಇತಿಹಾಸನ ಅಳಕಿಸಿ ಇವರು 3 ತಾಸು ಪಿಕ್ಚರ್ ಬರೀ ಮ್ಯಾಜಿಕ್ಕು, ಸೌಂಡು, ಡ್ಯಾನ್ಸು, ಈ ಡೈಲಾಗ್, ಆ್ಯಕ್ಷನ್ಗಳು ಬಿಟ್ಟರೆ ಆ ಫಿಲಮ್ನಲ್ಲಿ ಏನೂ ಇರೋದಿಲ್ಲ. ಇವರೆಲ್ಲ ಫಿಲಮ್ ಹೀರೋಗಳು, ಇವತ್ತಿನ ಹೀರೋಗಳು, ಇವ್ರಿಗೆಲ್ಲ ನಾನು ಸಲ್ಯೂಟ್ ಹೊಡಿಬೇಕು. ಆದರೆ ಒಂದೊಂದು ಫಿಲ್ಮ್ ಮಾಡಿದ್ದಾರೆ, ಅದನ್ನಕ್ಕೆ ನಾನು ಮೆಚ್ಚುಗೆ ಪಡ್ತೀನಿ. ಇವತ್ತು ದರ್ಶನ್ ಅವರಾಗಿರಲಿ, ಸುದೀಪ್ ಅವರಾಗಿರಲಿ, ಆಮೇಲೆ ಶಿವರಾಜ್ ಅಣ್ಣವರಾಗಿರಲಿ, ಆಮೇಲೆ ಗಣೇಶ್ ಅಣ್ಣವರಾಗಿರಲಿ, ದುನಿಯಾ ವಿಜಯ್ ಅಣ್ಣವರಾಗಿರಲಿ, ಎಲ್ಲರಿಗೂ ಹೇಳ್ತೀನಿ, ಅಣ್ಣ ತಮ್ಮರಿಗೆ, ನೀವೆಲ್ಲ ಗನ್ನು ಲಾಂಗ್ ಮಚ್ಚಿಡೋದು ನಿಲ್ಲಿಸಿ. ನಿಮ್ಮಿಂದನೇ ಇವತ್ತು ಈ ದೇಶದಲ್ಲಿ ದೊಡ್ಡ ದೊಡ್ಡ ಜೈಲು, ದೊಡ್ಡ ದೊಡ್ಡ ಕೋರ್ಟು, ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ಬೆಳೀತಾ ಇರೋದು. ನೀವೆಲ್ಲ ಯಾವ ರೀತಿ ಅಂತಂದು ತೋರಿಸ್ಕೊಡ್ತಾ ಇದ್ರೆ ಅವ್ರು ಆ ರೀತಿ ಮಾಡ್ತಾರೆ. ಸಿನಿಮೆಯ ಥರ ಆಗೈತಿ ಅಂತಂದು ಹೆಂಗೆ ಮಾಧ್ಯಮಗಳು ಹೇಳ್ತಾರಲ್ಲ, ಆ ಥರ ನಿಮ್ಮ ಫಿಲ್ಮ್ಗಳು ಆಗ್ತದವು. ನೀವೆಲ್ಲ ದುಡ್ಡಿಗೋಸ್ಕರ ನಿಮ್ಮ ಇತಿಹಾಸ ಕೊಡಬೇಡಿ. ಮೂರ್ತಿ ಆಗಬೇಕು. ನಿಮ್ಗೆ ದುಡ್ಡು ಮುಖ್ಯ ಅಲ್ಲ, ಮೂರ್ತಿ ಕೀರ್ತಿ ಮುಖ್ಯ ಹೀರೋಗಳಿಗೆ. ಆದರೆ ಈಗೂ ನಾನು ನಿಮ್ಮನ್ನು ಗೌರವಿಸ್ತೀನಿ.
ಆ ಗನ್ನು ಲಾಂಗು ಮತ್ತು ಹಿಡೋದನ್ನು ಬಿಟ್ಟು ಹಾಳಿ ಪೆನ್ ಹಿಡೀರಿ. ನಿಮಗೆ ಅಂಥ ಪಿಕ್ಚರ್ ತೆಗಿಯೋಕ್ಕಾಗಲಿಲ್ಲ, ಅಂಥ ಕತೆಗಾರ ಯಾರು ನಿಮ್ಮಲ್ಲಿ ಸಿಗ್ತಾ ಇಲ್ಲ ಅಂದರೆ ಈ ಸಿಗ್ಲಿ ಬಸ್ಸನ್ನು ಮನೆ ಬಾಗ್ಲ ತಟ್ರಿ. ನಾ ಕೊಡೋ ಒಂದೊಂದು ಕತೆನ ನೀವು ಫಿಲಮ್ನಲ್ಲಿ ಜಾರಿಗೆ ತರ್ರಿ. ನನ್ನದೇ ಹಾಡು, ನನ್ನದೇ ಆ್ಯಕ್ಷನ್, ನನ್ನದೇ ಸ್ಟೈಲು, ನನ್ನದೇ ಆರ್ಗ್ಯುಮೆಂಟು, ರಿಯಲ್ ಡೂಪ್ಲಿಕೇಟ್ ಅಲ್ಲ, ರಿಯಲ್ ಸ್ಟೈಲ್, ರಿಯಲ್ ಆರ್ಗ್ಯುಮೆಂಟು. 3 ತಾಸು ಪಿಕ್ಚರ್ ನೋಡಿದರೆ ನಿಜವಾಗಿ ಹೇಳ್ತೀನಿ 300 ದಿನ ಅಲ್ಲ, ಈ ಫಿಲಮ್ನಲ್ಲಿ ಅಷ್ಟು ಇತಿಹಾಸನ ನಾನು ಕತೆಗೆ ಪುಷ್ಟಿ ತುಂಬಿರ್ತೇನೆ. ಅದರಲ್ಲಿ ವಿಶೇಷ ಪಾತ್ರ ಸಿಗ್ಲಿ ಬಸ್ಸಂದೇ ಇರುತ್ತೆ. ಯಾಕಂದರೆ ನನ್ನ ಥರ, ಯಾಕಂದ್ರೆ ದೇವರಾಜ ಅರಸ್ ದಾಖಲಾನ ರಾಜಕೀಯದೊಳಗಡೆ, ಶಾಸನದೊಳಗಡೆ ದೇವರಾಜ ಅರಸ್ ದಾಖಲಾನ ಸಿದ್ದರಾಮಯ್ಯವರು ಮುರಿದ್ರು. ಅದೇ ಥರ ಸಚಿನ್ ತೆಂಡೂಲ್ಕರ್ ದಾಖಲನ್ನು ವಿರಾಟ್ ಕೊಹ್ಲಿ ಅವರು ಮುರಿದ್ರು. ಈ ಸಿಗ್ಲಿ ಬಸ್ಸನ್ ದಾಖಲೆ ನರೇಂದ್ರ ಮೋದಿಗೆ ಮುರಿಯೋಕ್ಕಾಗಲ್ಲ. ಯಾಕಂದರೆ ಯಾರಿಗೂ ಆಗಂಗಿಲ್ಲ. ನಾವು ಓದಿದ್ದು 9th ಕ್ಲಾಸ್. ದೊಡ್ಡ ಉಡಾಳ, ಪುಡಾರಿ, ಕಳ್ಳ. ಆದರೂ ನನ್ನೊಂದು ಕನಸು ಏನಪ್ಪ ಅಂದರೆ, ಸಿಗ್ಲಿ ಅನ್ನಂಥ ಗ್ರಾಮದಲ್ಲಿ ಹುಟ್ಟಿ ಸಿಗ್ಲಿ ಗ್ರಾಮಕ್ಕೆ ಕಳಂಕ ತರದೇನೆ, ಸಿಗ್ಲಿ ಗ್ರಾಮಕ್ಕೆ ಕಳಂಕ ತರದೇನೆ ಇವತ್ತು ಈ ಸಿಗ್ಲಿ ಬಸ್ಸ ನಿಮ್ಮೆಲ್ಲರ ಪ್ರೀತಿಯ ಬಸ್ಸ ಆಗಿದೆ. ನಾನು ದಂಡುಪಾಳ್ಯ, ಭೀಮಾತೀರದ ಹಂತಕರ ಅಂತಂದು ಆ ಊರಿಗೆ ಕೆಟ್ಟ ಹೆಸರು ಇಟ್ಟು ದುಡ್ಡು ಮಾಡಿಕೊಳ್ಳೋ ಹೀರೋಗಳಿಗೆ ನಾನು ಸಲ್ಯೂಟ್ ಹೊಡೆಯಂಗಿಲ್ಲ. ನೀವು ಯಾವುದೇ ಒಂದು ಹೆಸರು ಇಟ್ಕೊಂಡು ಫಿಲ್ಮ್ ತೆಗೆದ್ರೆ ಅದು ಇತಿಹಾಸದಲ್ಲಿ ಒಳ್ಳೆ ರೀತಿಯಲ್ಲಿ ಇತಿಹಾಸ ಕೊಡಬೇಕು. ಅದಕ್ಕೆ ನೀವೇನು ಕೊಡ್ತಾಯಿದ್ರಿ? ಕಲಾಸಿಪಾಳ್ಯ, ದಂಡುಪಾಳ್ಯ, ಭೀಮಾತೀರದ ಹಂತಕರು, ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ಆ ಗ್ರಾಮಗಳಿಗೆಲ್ಲ ಹಕ್ಕಿಗೆ ಧಕ್ಕೆ ಕೊಟ್ಟವ್ರೆ ನೀವು ಹೀರೋಗಳು. ಲಾಂಗ್ ಹಿಡೋದು, ಮಚ್ಚು ಹಿಡೋದು, ಗನ್ ಹಿಡೋದು, ರಿಯಲ್ ಕಳ್ತನ ಮಾಡಿದ್ದೀನಿ, ರಿಯಲ್ಲಾಗಿ ಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ, ರಿಯಲ್ಲಾಗಿ ಸತ್ಯ ಹೇಳಿದ್ದೀನಿ, ರಿಯಲ್ಲಾಗಿಯೇ ಇವತ್ತು ಜನರ ಎದುರುಗಡೆ ನನ್ನ ಒಂದು ಎನ್.ಆರ್ನ ನಿಮ್ಮ ಹತ್ರ ಹಂಚಿಕೊಂಡು ನಿಮ್ಮ ಎನ್.ಆರ್ಗಳ ಬಗ್ಗೆ ನಾನು ಜಾಗೃತಿ ಮೂಡಿಸ್ತಾ ಇರೋದು. ಈ ಸಿಗ್ಲಿ ಬಸ್ಸಿನ ದಾಖಲೆ ಮುರಿಯೋಕ್ಕಾಗುತ್ತೆ? ಯಾರಿಗೆ ಮುರಿಯೋಕ್ಕಾಗುತ್ತೆ? ಎಷ್ಟು ವರ್ಷದಿಂದ ನಿಮ್ಗೆ ಕೇಳ್ತಾ ಬಂದಿದ್ದೀನಿ. ಈ ಸಿಗ್ಲಿ ಬಸ್ಸಿನ ನನ್ನ 262 ಕೇಸ್ನಾಗ ಒಂದು ಪ್ರಕರಣ ಕೈಗೆ ಎತ್ಕೊಂಡು ಒಂದು ದಿನ ಶಿಕ್ಷೆ ಕೊಡಿಸಿಬಿಡಿ, ನಾ ಜೀರೋ ಹಾಕ್ತೀನಿ. ಇಲ್ಲಾಂದರೆ ಯಾವತ್ತು 130 ಕೋಟಿ ಭಾರತೀಯರಿಗೂ ಹೀರೋ ಆಗೇ ಇರ್ತಾನೆ. ಇದು 130 ಕೋಟಿ ಭಾರತೀಯರೂ ನನ್ನ ಮಾತನ್ನ ಈ ಒಂದು ವಿಚಾರನ ಎಲ್ಲರಿಗೂ ತಿಳ್ಕೊತೀರಿ, ನೋಡ್ತೀರಿ. ನೋಡಿ ಲೈಕ್ ಮಾಡ್ತಿರೋ ಅಥವಾ ಬೆಗ್ಗರ್ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಆದರೆ ಸಿಗ್ಲಿ ಬಸ್ ಯಾವತ್ತು ರಿಯಲ್ ಹೀರೋ, ನಾನು ಜೀರೋ ಅಲ್ಲ. ಅದಕ್ಕೋಸ್ಕರ ಈ ಸಿಗ್ಲಿ ಬಸ್ಸನ್ ಮಾತು ಸತ್ಯ. ನಾನು ಒಂದು ಫಿಲ್ಮ್ ತೆಗೆದ್ರೆ ಇತಿಹಾಸನ ಚೇಂಜ್ ಆಕೈತಿ. ಅದಕ್ಕೋಸ್ಕರ ಸತ್ಯವನ್ನು ಹೇಳುತ್ತೇನೆ, ಸತ್ಯವಲ್ಲದೆ ಬೇರೇನು ಹೇಳಲಾರೆ, ಹೇಳುವುದೆಲ್ಲ ಸತ್ಯ ಸತ್ಯ ಸತ್ಯ. ಇವತ್ತು ಈ ಸಿಗ್ಲಿ ಬಸ್ ಯಾವತ್ತು ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಿ ಸತ್ಯ ಹೇಳಿದವನಲ್ಲ ನಾನು. ಅಲ್ಲೇ ಬರೆದಿರ್ತಾರಲ್ಲೇ ಕೋರ್ಟ್ನಲ್ಲಿ, ಏನಂತ, ಸತ್ಯವನ್ನು ಹೇಳು, ಸತ್ಯವಲ್ಲದೆ ಬೇರೇನು ಹೇಳಲಾರೆ, ಹೇಳುವುದೆಲ್ಲ ಸತ್ಯ ಅಂತ ಅಲ್ಲಿ ಎಲ್ಲರೂ ಪ್ರಮಾಣ ವಚನ ಮಾಡ್ತಾರೆ. ಅಲ್ಲೇ ಎಷ್ಟೋ ಕರ್ಮಗಳು ತುಂಬಿಕೊಂಡಿದೆ. ನರಕ ಆಗಿದೆ. ನ್ಯಾಯಾಲಯಗಳು, ನರಕದ ನ್ಯಾಯಾಲಯಗಳು, ನರಕದ ಜೈಲುಗಳು, ನರಕದ ಪೊಲೀಸ್ ಸ್ಟೇಷನ್ಗಳು, ನರಕದ ಒಂದು ವಿಧಾನಸೌಧಗಳು, ನರಕದ ಒಂದು ವ್ಯವಸ್ಥೆಯ ಮಾಧ್ಯಮಗಳು. ನಿಮ್ಮಂಥವರಿಂದ, ಈ ಶಿಕ್ಷಣದವರಿಂದ ಈ ಆರ್ಥಿಕ ವ್ಯವಸ್ಥೆ ಕೆಟ್ಟ ಕೆರ ಹಿಡಿಸಿ ಇವತ್ತು 160ರಷ್ಟು ಬೆಗ್ಗರ್ ಇಂಡಿಯಾ ಮಾಡಿದಿರಲ್ಲ. ಸಿಗ್ಲಿ ಬಸ್ಸನ ಅರ್ಥ ತಿಳ್ಕೊಬೇಕು. ಸತ್ಯ ಹೇಳೋನ್ ಮಾತನ್ನ ನಂಬಿ ನಡಿಬೇಕು.